ಎಲ್ಲರಿಗೂ ಶುಭೋದಯ ಹೇಳಿ. ಬೆಳಗಿನ ವಂದನೆಗಳು ಎಲ್ಲರಿಗೂ. ನೋಡಿ ಏನು ಹೇಳ್ತಾ ಇದ್ದಾರೆ, ತಿಂಡಿ ಮಾಡ್ಕೊ, ತಿಂಡಿ ಆದ್ರೂ ಮಾಡುವ ಅಂತ ಹೇಳ್ರಿ ಎಲ್ಲರಿಗೂ. ಬಾರಿ ಬೆಳಗಿನ ಉಪಹಾರ ಮಾಡೋಣ ಎಲ್ಲರೂ. ನ್ಯಾರಿ ನ್ಯಾರಿ ಬೆಳಿಗ್ಗೆ ನ್ಯಾರಿ ನ್ಯಾರೆ ಹಾ ನ್ಯಾರೆ ನೋಡಿ ಹಿಂಗೆ ಶುರುವಾತ್ ನಮ್ದಾಗೈತಿ ಇವತ್ತು. ನ್ಯಾರಿ ಅಂತಂದ್ರೆ ನಮ್ಮ ಕಡೆ 4 ರೊಟ್ಟಿ, ಬದ್ನಿಕಾಯಿ ಕಾಯಿಪಲ್ಯ, ಬೆಳಿ ಕಾಯಿಪಲ್ಯ, ಹಾ 4 ರೊಟ್ಟಿ, ಹಾ ಮೊಸರ, ಹಾ ಚಟ್ನಿ. ಅಂದ್ರ ಬೆಳಿಗ್ಗೆ ತಿನ್ನೋದು ಗಡಂದಿ ಮಾಡೋದು ಇಲ್ಲ ಹೊಲಕ್ಕ ಬುತ್ತಿ ತಗೊಂಡೆ, ಆಮೇಲೆ ಮತ್ತೆ ಹೆಂಡತಿ ಯಾವ ಬುತ್ತಿ ತಗೊಂಡ್ಬರ್ತಾಳ, ಮಧ್ಯಾಹ್ನ ಬುತ್ತಿ ಮಾಡೋರು ಭಾಳ ಅಂದ್ರೆ ಭಾಳ ಗಟ್ಟಿ ಬಿಡಿ. ಆವಾಗಿನ ಟೈಮ್ದಾಗ ತಿನ್ನೋರು ಗಟ್ಟಿ, ಮಾಡೋರು ಗಟ್ಟಿ. ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ಏನು ಚರ್ಚೆ ಮಾಡ್ತಾ ಇದೀವಿ ನಾವು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಈಗೆಲ್ಲ ಸ್ವಲ್ಪ ಎಲ್ಲ ಪಂಚಮಿ ಹಬ್ಬ ಮಾಡೋಣಂತ. ಇವತ್ತ ಪಂಚಮಿ ಬಂದೈತಿ. ಪಂಚಮಿ ಬಂದೈತಿ ಸನಿಹಾಕ, ಅಣ್ಣ ಬರಲಿಲ್ಲವ್ವ ಕರಿಲಾಕ. ಪಂಚಮಿ ಬಂದೈತಿ ಸನಿಹಾಕ, ನಾಗೂ ಬರಲಿಲ್ಲವ್ವ ಕರಿಲಾಕ. ನೋಡಿ ಹೆಂಗ್ ಮಾಡ್ತಾ ಇದಾರ, ನಮ್ಮ ತಮ್ಮನ ಹೆಸರು ತಗೊಂಡು ಹೆಂಗ್ ಮಾಡ್ತಾ ಇದಾರ ನೋಡಿ, ಹಿಂಗ್ ಮಾಡ್ತಾರ ನೋಡಿಪ್ಪ. ನಮ್ಮ ತಮ್ಮನ ಹೆಸರು ನಾಗೂ ಅದೇ ಹೇಳತ್ತಾರ, ನಾಗೂ ಬರ್ಲಿಲ್ಲ ಅಂತ ಕರಿಯಾಕ ಅಂತ ಅಂತಾರ ನೋಡಿ. ಇವ್ರೇನ್ ಕರಿಯಾಕ ಬಂದ್ರೆ ಕಳ್ಸಿಕೊಡ್ತಾರ ಇವ್ರ? ಒಂದ್ ಕ್ಷಣ ನಂಗೆ ಬಿಟ್ಟಿರೋದಿಲ್ಲ, ಮತ್ತೆ 4 ದಿನ ಹೋಗ್ಬಾ ಅಂತ ಇದಾರೆ. ಲಾಡು ಆಯ್ತು ನೋಡಿ, ಇವ್ರಿಗೆ ಕಳ್ಸಿಕೊಡ್ತೇನೆ ಆಫೀಸ್ಗೆ. ಮತ್ತೆ ಹಿಂಗ ಮಾತಾಡ್ಕೊ ಕೂತಿ ಅಂತಂದ್ರೆ ಇಲ್ಲೇ ಟೈಮ್ ಹೋಗಿದ್ ಗೊತ್ತಾಗಲ್ಲ. ಕರ್ಚಿಕಾಯಿ ಕರಿ ಗಡಬ, ಕರ್ಚಿಕಾಯಿ ಕರಿ ಗಡಬ ಮಾಡೋಣ ಬುಟ್ಟಿ ತುಂಬೋನ. ಹಂಗ ಬುಟ್ಟಿ ತುಂಬಿ ಸೃಷ್ಟಿ ಮತ್ತು ಭಟ್ರು ನಾಗು ಇಬ್ರು ಕೂಡಿ ಕಳ್ಸಿಕೊಡ್ತಾರ. ಆಯ್ತು ನೋಡಿ, ಮತ್ ಕಳ್ಸಕ್ ಬರ್ತಾರ ಅವ್ರ ಇಲ್ಲಿ ಮಠ. ಆಯ್ತಾಯ್ತು, ಮತ್ ಬರ್ಲಿಲ್ಲ ಹಂಗ ಮಾಡೋದು ಅವ್ರೀಗ. ಸಮೂಹ ಭೇಟಿ ಆಗ್ತೀರಿ. ನೋಡಿ ಹೇಗ್ ನೋಡ್ತಾ ಇದ್ದಾಳೆ ನಿಮಗ. ಶುಭೋದಯನೂ ಹೇಳಲ್ಲ, ಏನಿಲ್ಲ, ಸುಮ್ಮನೆ ಹಿಂಗ್ ಮಾಡ್ಕೊಂಡು ನೋಡಿಲ್ಲ ಅಂದ್ರೆ ಮುಗ್ದವ್ರ ಎಲ್ಲಾನು ಹೇಳಿದಂಗ. ಮತ್ ನೋಡಿ ನೋಡಿದ್ರ ಹೇಳಿದಂಗಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ ಎಲ್ಲಾರ್ಗು. ಹಿಂಗ್ ನೋಡಿದ್ರೆ ಸಾಕ ಶುಭೋದಯ ಹೇಳಿದಂಗ. ಇವತ್ತೇನು ಸುಜಾತ ಆ ಕಡೆಯಿಂದ ಈ ಕಡೆ ಟುಣ್ 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 ಓಡಾಡ್ತಾಳ. ಪಂಚಮಿದ ಹಬ್ಬ ಇದು ಮಾಡಕದಾಳ. ಆ ಕಡೆ ಟುಣ್ ಟುಣ್, ಈ ಕಡೆ ಮ್ಯಾಲಿಂದ ಕೆಳಗಿನ ಗೆಜ್ಜಿ ಒಂದು ಹಾಕೊಂಡ್ ಕಾಲಾಗ ಚುಣ್ ಚುಣ್ ಚಂದ ಇರ್ತದಕ್ಕಿದ. ಎಕ್ಸಾಮ್ ಸಲುವಾಗೆಲ್ಲ ನೋಡಿ, ಎಕ್ಸಾಮ್ ಅದ ಪಾಪ. ಮತ್ತು ಪಂಚಮಿ ಹಬ್ಬ ಒಂದು ಬಂದೈತಿ. ಮತ್ತು ಯಾವ ಪಂಚಮಿ ಹಬ್ಬ ಏನಂತ ಅನ್ನೋದೇ ಇವ್ರ MBBS ಮಾಡೋರಿಗೆ, ಅವರಿಗೆ ಹಬ್ಬದ ಏನು ಮಾಡೋದು ಅನಿವಾರ್ಯ ಆಗಿಬಿಟ್ಟೈತಿ ಪಾಪ. ನೋಡಿ ಇಲ್ಲಿ ನೋಡಿ ನೋಡಿ ಹಿಂಗೆ ಮುಖ ಮಾಡತ್ತಾರ, ಹೆಂಗೆ ಆ್ಯಕ್ಷನ್ಗಳು ಮಾಡತ್ತಾರ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ, ಒಂದು ಜೇಬ್ ಒಳಗೆ ಆ್ಯಪಲ್, ಒಂದು ಜೇಬ್ ಒಳಗೆ ಪರ್ಸ್ ಹೆಂಗೆ ಇಟ್ಕೊಂಡಾರ ನೋಡಿ. ಜೇಬ್ ಒಳಗೆ ಆ್ಯಪಲ್ ಇಟ್ಕೊಂಡು ಹೋಗ್ತಾ ಇದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಏನ್ರಿಪ್ಪ ಹಿಂಗೆ ಮಾಡ್ತಾರೆ ಇವ್ರ. ನೋಡ್ರಿ ಎಷ್ಟು ಬೈತಾ ಇದಾರೆ ನನಗೆ ವಿಡಿಯೋ ಮಾಡಕ್ಕೆ. ಯಾವಾಗ ಇವ್ರಕ್ಕಿಂತಲೂ ನನಗೆ ವಿಡಿಯೋ ಇಂಪಾರ್ಟೆಂಟ್ ಐತಾ? ನೀವೇ ಹೇಳಿ ನೋಡೋಣ. ಇವ್ರಿಗೆ ಹಣ್ಣು ಕೊಡದೆ ಇರೋಷ್ಟ, ಇವ್ರ ಕಾಳಜಿ ಮಾಡದೆ ಇರೋಷ್ಟ ಮಾಡ್ತೀನ? ಹಾ, ಮತ್ತೆ ಆ್ಯಪಲ್ ಇಟ್ಕೊಂಡು ಪಟಕ್ನ ಯಾವಾಗ ಪರ್ಸು ಈ ಸೈಡ್ ಇಟ್ಕೊಂಡಾರೆ, ಆ್ಯಪಲು ಈ ಸೈಡ್ ಇಟ್ಕೊಂಡಾರೆ. ಮತ್ತು ಮಿಕ್ಸಿ ತಿರ್ಸಿ ಇದು ಸಮೂಹ ಏನು ಕಟ್ಕೊಳಕ್ಕೆ ಕೊಡತ್ತಾರ ಏನೇನು ಎಲ್ಲ ಬಂತು ವಿಡಿಯೋ ಒಳಗೆ. ನಿಮ್ದು ಚಲೋ ಇಲ್ಲ, ಎಷ್ಟು ಚಂದ ಕಾಣಿಸತಿ ಪಿಂಕ್ ಪಿಂಕ್ ಹಾಕೊಂಡು. ಏನು ಸಿಗ್ತಾನೆ ಇಲ್ಲ, ಅದು ಕಾಣಿಸೇ ಇಲ್ಲ. ನೀವು ಆವಾಜು ಬಂದಿಲ್ಲ ನಿಮ್ದು. ಇಲ್ಲೇ ಇದೆ ರೀ. ಹೌದ್ರಿ, ನಿಮ್ಮ ಹುಡುಗರ ಆವಾಜ್ ಬರವಲ್ತು, ನಿಮ್ದು ಆವಾಜ್ ಇಲ್ಲ. ಹೌದಾ? ಹಾ ಹಾ
ಅದೇ ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ಪಂಚಮಿ ಜೋರ? ಓಕೆ ಬಾಯ್. ನೋಡಿದ್ರ ಏನಂತ ಇದಾರೆ ಪಂಚಮಿ ಹಬ್ಬ ನಿಮ್ಮ ಕಡೆ ಮಾಡ? ಅದೇ 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 ಹಾ, ಅವ್ರಿಗೆ ನೀವು ಎಲ್ಲ ಬಡವ್ರು ಅಂದ್ರೆ ಅವ್ರಿಗೆ ಭಾಳ ಖುಷಿ. ಏನ್ ಮಾಡ್ತಾ ಇದೀನಿ ನಾನು, ನಮ್ಮ ಮನೆಯವ್ರಿಗೆ ಶೇಂಗಾ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲಿ ನೋಡಿ, ಶೇಂಗಾ ಹುರಿದು ರೆಡಿ ಮಾಡಿ, ಅವರಿಗೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಶೇಂಗಾ ಬುಟ್ಟಿ ಖಾಲಿ ಆಗಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಹುರಿದು ಮಾಡಿ ರೆಡಿ ಮಾಡಿ ಶೇಂಗಾ ಹುರಿದು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅವ್ರಿಗೆ ಭಾಳ ಇಷ್ಟ ಆಗ್ತದೆ ನಾ ಮಾಡಿದ್ದ. ಇಷ್ಟಪಟ್ಟು ನಿಧಾನಕ್ಕೆ ಗ್ಯಾಸ್ ಆನ್ ಮಾಡಿ ಮಾಡಿ ಹುರಿತಾ ಇರ್ತೀನಿ ನೋಡಿ. ಹಿಂಗೆ ಕಾಣಿಸ್ತಾ ಇದೆ. ರೆಡಿ ಮಾಡ್ಕೊಂಡು ಮತ್ತೆ ಸ್ಮೆಲ್ ಚೆನ್ನಾಗಿ ಸ್ಮೆಲ್ ಬರ್ತದಲ್ಲ, ಅವಾಗ ಅದು ಶೇಂಗಾ ಹುರಿಯೋದು ಎಲ್ಲ ಸ್ಮೆಲ್ ಬಂದಾಗ ಆಮೇಲೆ ತೆಗಿಬಿಡ್ತೀನಿ. ಅವಸರ ಮಾಡಿ ಹುರಿದು ಅಂತಂದ್ರೆ ಏನಾಗ್ತದೆ, ಸರಿಯಾಗಿ ಹುರಿಯಲ್ಲ ಇದೆ. ಸುಜಾತನು ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ಇನ್ನೂ ಕೆಲಸ ನಡೆದವ ನಮ್ದು. ಅದೆಲ್ಲ ಮಾಡ್ಕೊಳಕ್ಕೆ ಮಾಡ್ಕೊತಾ ಇದ್ದಾಳೆ. ನಡೀತೀಗ ಇನ್ನೂ ಭಾಳ ಕೆಲಸಗಳದಾವ ನಮ್ಮನ್ನು ಮಾಡೋದ. ಏನು ಯಾವ್ದು ಲಾಡು ಮಾಡೋದ, ಏನು ಗೊತ್ತಾಗತ್ತ. ಅದಕ್ಕೆ ಏನಾದರೂ ಲಾಡು ಮಾಡೋಣಂತ ಇದ್ದೀನಿ. ನೀವು ನೋಡ್ತೀನಿ ಏನೇನಾಗ್ತದೆ, ಏನಾದರೂ ಮಾಡೋದು ತೋರಿಸ್ತೀನಿ ನಿಮಗೆ. ಪಂಚಮಿ ಹಬ್ಬನೂ ಐತೆಲ್ಲ, ಮತ್ತು ಯಾವುದಾದ್ರೂ ಒಂದು ಲಾಡು ಆದರೂ ಮಾಡ್ಬೇಕು. ಅಟ್ಲೀಸ್ಟ್ ಹುಡುಗರು ಬೇಡ ಅಂತಾರೆ ಹಂಗೆ. ಮತ್ತು ಅವ್ರ ಸಲುವಾಗಿ ನಮ್ಮ ಮನಸ್ಸು ಇದು ಮಾಡ್ಕೊಂಡು ಒಂದಾದರೂ ಲಾಡು ಚೂಡ ಸ್ವಲ್ಪ ಆದರೂ ಮಾಡಬೇಕು ನಾವು. ಅದಕ್ಕೆ ಏನು ಆಮೇಲೆ ಮಾಡ್ತೀನಿ ನೋಡ್ಕೊಂಡು. ಅದೇ ನಂಗೆ ಭೇಟಿಯಾಗಕ್ಕೆ ಬಂದಾರ ಸ್ಮಿತಾ ಅವರದು. ಫೋನ್ ಮಾಡಿ ಮಾತಾಡಿದ್ರು, ಮತ್ತೆ ಹೇಳಿದ್ರು ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ. ಅವ್ರಿಗೂ ಭಾಳ ಬೇಜಾರಾಯ್ತು, ಮಮ್ಮಿನ ಕೇಳಿ ಹಿಂಗಾಗದ, ಪಾಪ ಆಗ್ಬಾರ್ದಾಗಿತ್ತು, ನಾವೆಲ್ಲ ವಿಡಿಯೋ ಎಲ್ಲ ನೋಡ್ದು ಅವ್ರದ್ದು ಅಂತ ಹೇಳತ್ತಿದ್ರು. ಮತ್ತೆ ಸಮಾಧಾನ ಮಾಡಕ್ ಬಂದಾರ ನೋಡಿ, ನಂಗೆ ಕೇಳಕ್ ಬಂದಾರ. ನೀವು ಇರ್ತೀರಲ್ಲ ಊಟ ಟೈಮ್ದಾಗ ಭೇಟಿ ಆಗೋಣಂತ. ಯಾಕಂದ್ರೆ ಅವರೆಲ್ಲ ನಮ್ಮ ಜೊತೆಗೆ ಅಷ್ಟೊಂದು ಆತ್ಮೀಯತೆಯಿಂದ ಇರೋದ್ರಿಂದ ನಮ್ಮ ದುಃಖದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿದ್ದಾರೆ. ನನಗೆ ಸಮಾಧಾನ ಹೇಳಿಕೆ ಬಂದಿದ್ದಾರೆ. ಅವ್ರದ್ದು ಸಾಕಷ್ಟು ಒತ್ತಡಗಳಿದಾವೆ, ಅವರು ಸಾಕಷ್ಟು ಕೆಲಸ ಬಿಟ್ಟು ಬಂದಿದ್ದಾರೆ. ಆಮೇಲೆ ಅವ್ರ ಮನೆಯಲ್ಲಿ ಕೂಡ ಅವರ ಮಾಮವರು ಕೂಡ ಎಕ್ಸ್ಪೈರ್ ಆದರು, ಮತ್ತು ಆಮೇಲೆ ಮಮ್ಮಿ ಕೂಡ ಅವರು ಕೂಡ ಎಕ್ಸ್ಪೈರ್ ಆದ್ರು ಅಂತ ಹೇಳಿದರು. ಒಂದೇ ಎಷ್ಟು किती दिवस फरक होता त्यांना? 86 एज मोठ्या मामाचं. एज नेमे त्यांनी वारून किती दिवसाने नाही वारले? 12 दिवस बरोबर. ನಮ್ಮ ಮನೆಯೊಳಗೂ ಹಂಗೆ ನಮ್ಮ ಅಜ್ಜಿ ತೀರ್ಕೊಂಡು 7 ತಿಂಗಳೊಳಗಂದ್ರೆ ನಮ್ಮ ಅಮ್ಮ ತೀರ್ಕೊಂಡ್ರು. ಪಾಪ ಅವ್ರ ಮನೆಯೊಳಗೂ 2 ಜನ ನೋಡಿ. ಅಲ್ಲ, ಬಟ್ ಏನಾದ್ರೂ ಕೂಡ ಏನು ತಿರ್ಕೊಂಡಿದಾರ ಅವ್ರದೆಲ್ಲ पुण्याचा सावंत ಅನ್ನೋದು. तसले मरण मिळायचं फार मुश्किल असते. त्यांचे तेवढं दिवस होतं म्हणून समजायचं. असोपर्यंत त्यांनी सर्वांचे त्यांचा सत्कार केलेला आहे आणि देवानं त्यांच्या आत्म्याला शांती देऊ देत. आम्ही पण प्रार्थना करतो तुमच्या मामा आणि मामीला. ओके, थँक्यू, धन्यवाद. आल्याबद्दल भेटल्याबद्दल आम्हाला समाधान सांगितल्याबद्दल तुमचे आभारी आहे. आणि असंच वर्षावर येत चला. आणि एकदा तुमचे पण तब्येत सांभाळा. आत्या पण येणार आहेत आणि थोड्या दिवसानं, आणि एक 4 दिवसांनी येणार आहेत आमच्या बरोबर. मग आईला पण आम्हाला भेट करा. आईला एकदम बघायचंच आहे मला. मग त्यांना पण एकदा आमच्या आत्यांना पण त्यांनी पण भेटू देता आणि बघूया एकदा त्यांना. ಥ್ಯಾಂಕ್ ಯು, ಧನ್ಯವಾದ. ನೋಡಿ ಹೋಗಾತಾರ ನೋಡಿ, ಅವಸರ ಮಾಡ್ಕೊಂಡು ಹೊಂಟ್ರು ನೋಡಿ. ಇವರು ಹೋದ್ರು ಆಫೀಸ್ಗೆ. ಈಗ ಅಪ್ಪನೂ ಬಂದಾನ ನೋಡಿ. ಏನು ಬೇಗ ಮುಗೀತಂತೆ ಇವತ್ತು. ಊಟ ಅದು ಮಾಡ್ಕೊಂಡು ಡಬ್ಬ ತೊಗೊಂಡು ಹೋಗಿದ್ದ, ಊಟ ಅದು ಮಾಡ್ಕೊಂಡು ಬಂದಾನ. ಮೇಲೆ ಹೋಗಿದ್ದಾನ, ಬಾಳೆನಾದ್ರೂ ತಿಂತಾನೆ ನೋಡ್ಬೇಕು, ಬಾಳೆನಾದ್ರೂ ಕೊಡ್ಬೇಕು ಅವಂಗ. ಮತ್ತು ಇನ್ನೂ ನಮ್ದು ಎಲ್ಲ ಅಂಗಡಿ ಒಳಗೆ ಚೂಡಾದು ಎಲ್ಲ ಚಿನ್ಮುರಿ ಎಲ್ಲ ಅಂಗಡಿಯಾಗ ಅದಾವೆ ಇನ್ನೂ. ಮತ್ತು ಇನ್ನೂ ಲಾಡುನೂ ಮಾಡಿಲ್ಲ. ಯಾವುದಾದ್ರೂ ಒಂದು ಲಾಡು ಮಾಡ್ಬೇಕಂತ ಇದ್ದೀನಿ, ನೋಡಬೇಕು. ಇನ್ನೂ ಲಾಡು ಮಾಡೋದು ಯಾವಾಗ, ನಾಳೆ ಮಾಡ್ತೀನೋ ಇನ್ನು ಇವತ್ತು ಮಾಡ್ತೀನೋ ಇನ್ನೂ ಡೌಟ್ ಅದ. ಮತ್ತು ನೋಡಿದ್ರಲ್ಲ ಇವರು ಸುನೀತಾ ಮತ್ತು ಇವರು ಬಂದ ಜ್ಯೋತಿಬಾ ಅವರ ಬಂದು ಮಾತಾಡಿಸಿ ನಮ್ಮ ಮಮ್ಮಿ ಬಗ್ಗೆ ಎಲ್ಲ ನನ್ನ ಸಮಾಧಾನ ಮಾಡಿ ಹೇಳಿ ಹೋದರು. ಅವ್ರ ಜೊತೆನೂ ನಮ್ಮ ಮನೆಯವ್ರು ಬರ್ತಾರಂತ, ನಮ್ಮ ಮನೆಯವ್ರ ಜೊತೆನೂ ಭೇಟಿ ಆದಂಗೆ ಆಯ್ತು ಅಂತ ಹೇಳಿ ಬಂದಿದ್ರು ಅವರು.
ಮತ್ತು ಭೇಟಿಯಾಗಿ ಹೋದ್ರು ನೋಡಿ, ಬಂದ ಸಮಾಧಾನ ಮಾಡಿ ಹೋದರು. ಎಷ್ಟು ಬೇಜಾರು ಮಾಡ್ಕೊಳತ್ತಿದ್ರು ಪಾಪ, ಏನು ಮಾಡೋದು ಹಿಂಗಾಯ್ತಂತೆ. ಅವ್ರದ್ದು ಮಾಮ ಮತ್ತು ಮತ್ತೊಬ್ಬರ ಸಣ್ಣ ಮಾಮಿ ಅಂತ, ಅವರು ಪಾಪ ಭಾಳ ಒಳ್ಳೆಯವರಿದ್ರು, ಹಿಂಗಾಯಿತು ಅಂತ ಹೇಳಿ ಅವ್ರ ಬಗ್ಗೆ ಹೇಳತ್ತಿದ್ರು ನಮ್ಗೆ. ಹೇಳಿದ್ರು ನಮಗೂ ಏನಿಲ್ಲ ಆರಾಮಾಗಿರಿ ಅಂತ ಹೇಳಿ ಸಮಾಧಾನ ಮಾಡಿ ಹೋಗಿದ್ದಾರೆ. ಮತ್ತೀಗ ನೋಡ್ಬೇಕೀಗ ನಾನು ಸ್ವಲ್ಪ ರೆಸ್ಟ್ ಮಾಡಲಿ ಏನೇನಂತ ಇದ್ದೀನಿ, ನೋಡೋಣ ಏನೇನಾಗ್ತದೆ. ಮತ್ತು ರೆಸ್ಟ್ ಮಾಡಿ ಸ್ವಲ್ಪ ಆಮೇಲೆ ಮತ್ತೆಲ್ಲ ನಂದೇನೇನು ಕೆಲಸಗಳು ಅದಾವಲ್ಲ ಎಲ್ಲ ಮಾಡ್ಕೋಬೇಕು. ಆಮೇಲೆ ಪಂಚಮಿದು ಎಲ್ಲ ತಯಾರಿ ಮಾಡ್ಕೋಬೇಕು. ಅದೆಲ್ಲ ಅಪ್ಪಂದು ಎಕ್ಸಾಮ್ ಐತೆ ಅನ್ನತಾನೀಗ, ನಾಳೆ ಎಕ್ಸಾಮ್ ಐತೆ ಅಂತ. ನಾಳೆ ಬೇಕಾದ್ರೆ ಸಾಯಂಕಾಲ ಹಾಲದು ಇದಕ್ಕೆ ನಾಗರ ಪಂಚಮಿ ನಾಳೆನೇ ಮಾಡೋಣಮ್ಮ ಅಂತ ಇದನ್ನು ನೋಡ್ಬೇಕು. ಆಮೇಲೆ ನಾಳೆ ಆಯ್ತಂದ್ರೆ ನಾಳೆ ಎಲ್ಲರೂ ಸೇರಿ ನಾಳೆ ರಾತ್ರಿ ಹಾಲು ಹಾಕಿ ದೇವರಿಗೆ ಎಲ್ಲ ಪೂಜೆ ಅದು ಮಾಡ್ಕೋತೀವಿ. ಸ್ವಲ್ಪ ಹೊತ್ತು ಮಲ್ಕೊಂಡೇ ಇದ್ದೆ, ಮತ್ತು ಈಗ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೆ. ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಿದೆ, ನಾಡಿದ್ದು ಎಲ್ಲ ವಿಡಿಯೋ ಬಿಟ್ಟೆ. ಆಮೇಲೆ ಮತ್ತು ಸಮೃದ್ಧಿನೂ ಇವ್ರು ಕರ್ಕೊಂಬಂದರು, ಸಮೃದ್ಧಿಗೂ ಮತ್ತು ಬಿಟ್ಟು ಹೋದ್ರು ನೋಡಿ. ಬಂದೆ, ಇವ್ರಿಗೆ ಟೈಮ್ ಇರಲಿಲ್ಲ ಅಂತ ಒಳಗಡೆ ಬರಲಿಕ್ಕಾಗಲಿಲ್ಲ. ಆಮೇಲೆ ಮತ್ತು ಬಂದಮೇಲೆ ಸ್ವಲ್ಪ ತಿನ್ನಿ ಏನು ಸ್ವಲ್ಪ ಬ್ರೆಡ್ಡು ಅದು ಇದು ಇತ್ತಲ್ಲ, ಬ್ರೆಡ್ ಜೊತೆ ಸ್ವಲ್ಪ ಎಲ್ಲ ಕ್ಯಾಬೇಜ್ ಪಲ್ಯ ಎಲ್ಲ ಹಿಂಗೆ ಹಾಕ್ಕೊಂಡು ಮಾಡಿ ತಿಂದವಳು. ನಾನು ಚಾದು ಕುಡಿದು ಕೊಟ್ಟೆ ಈಗ. ಮತ್ತು ಇವತ್ತೇನು ಲಾಡು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ, ಏನು ಮಾಡೇನೇ ಇಲ್ಲ ಲಾಡು ಮತ್ತು ಚೂಡ ಅದು ಎಲ್ಲ. ಮತ್ತು ನಾಳೆನ ಬೆಳಿಗ್ಗೆ ತೊಗೊಂಬಂದ್ಮೇಲೆ ಬೇಗ ಸುಜಾತ ಎಲ್ಲ ನಾಳೆ ಬೆಳಿಗ್ಗೆ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ನೋಡೋಣ, ಅವರಿಗೆ ಫೋನ್ ಮಾಡಿ ಹೇಳಬೇಕು ಮತ್ತು ಏನೇನು ಸಾಮಾನು ಏನೇನು ಅವ್ರು ಯಾಕೆ ತಂದು ಕೊಟ್ಟಿಲ್ಲ ಹೇಳಿ. ಲಿಸ್ಟ್ ನೋಡಿದಾರೋ ಏನಿಲ್ಲೋ ಗೊತ್ತಿಲ್ಲ, ನಮ್ಮ ಅಂಗಡಿ ಒಳಗೆ ಇಲ್ಲೇ ತೊಗೋತೀವಿ ಅವ್ರು. ಮತ್ತು ಅಪ್ಪಗೂ ಏನು ಬೇಡ ಅಂತ ಬಾಳೆಹಣ್ಣು ಅಷ್ಟು ತಿಂದು ಹೋದವ, ಈಗ ಅಭ್ಯಾಸ ಮಾಡ್ತಾ ಇದ್ದಾನಂತ. ನಾಳೆ ಎಕ್ಸಾಮ್ ಇದೆ ಅವನದು. ತೋರಿ ಮತ್ತೆ ನಮ್ಮ ಮನೆಯವ್ರು ಬಂದಮೇಲೆ ನೋಡೋಣ ಮತ್ತೇನೇನು. ಇಲ್ಲಿ ನೋಡಿ ಟೈಮ್ 7:30 ಆಗಲಿ ಬಂದೈತಿ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಬಂದರು ನೋಡಿ, ಬಂದ ತಕ್ಷಣ ಮಗಳ ಕಡೆ ಹೆಂಗೆ ಹೋಗಿದ್ದಾರೆ ನೋಡಿ. ಆ್ಯಪಲ್ ತಿಂದ್ರಿ? ಚೆನ್ನಾಗಿದೆ. ಆ್ಯಪಲ್ ಇಲ್ಲೇ ತೊಗೊಂಬಂದಿದ್ದೀರಾ ಮನೆಗೆ? ಬೆಳಿಗ್ಗೆ ಜೇಬಳು ತೊಗೊಂಡೋಗಿದ್ದ ಆ್ಯಪಲ್ ಇದೆ ಅಲ್ಲ, ಸುಮ್ಮನೆ ಇರಲೇ ತೊಗೊಂಡೋಗಿದ್ದೆ. ಹಸು ಅದ್ರ ತಿನ್ಲಿಕ್ಕೆ ಬರ್ತಂತೇಳಿ. ಹಾಂ, ಹಂಗೇನಾಗಿಲ್ಲ, ಹಸು ಆಗಿಲ್ಲ. ಹೌದಾ? ಅದಕ್ಕೆ ಮತ್ತೆ ಮನೆಗೆ ತೊಗೊಂಬಂದ್ರ ಜೇಬುಳಗಿಂದ ವಾಪಸ್? ಆಯ್ತು ಒಳ್ಳೆ ತಿನ್ರಂತೆ ಈಗ. ಮತ್ತು ಇರುವಕ್ಕ ಫೋನ್ ಮಾಡಿದ್ರ? ಅದು ಬರೀ ಪಂಚಮಿ ಹಬ್ಬಾಗ ಮತ್ತು ನಿಮ್ಮಮ್ಮ ಇಲ್ಲಂತ ಬೇಜಾರು ಮಾಡ್ಕೋಬೇಡ್ರಿ, ನನಗೆ ಅಮ್ಮ ಅಂತ ತಿಳ್ಕೋರಿ. ಮತ್ತು ತವ್ರ ಮನೆಗೆ ಬಂದಂಗ ನಮ್ಮ ಮನೆಗೆ ಬಂದು ಹೋಗ್ರಿ. ಆಮೇಲೆ ಹುಡುಗರಿಗೆ ಆಮೇಲೆ ಅಣ್ಣವ್ರಿಗೆ ಎಲ್ಲರಿಗೂ ಕರ್ಕೊಂಡು ಅಂತ ಹೇಳಾರ. ನನಗಂತೂ ಹೇಳಾಗ್ಲಿ ಅಳುನು ಬರಕ್ ಚಲೋ ಆಯ್ತಾ. ಹೇಳಾಗ್ಲಿ ಎಷ್ಟು ಬೇಜಾರಾಯ್ತು ಪಾಪ. ಅವ್ರಿಗೆ ಇಷ್ಟೊಂದು ದುಃಖ ಇದೆ, ಮತ್ತು ಅದ್ರಾಗ ನನ್ನ ದುಃಖ ಹೆಂಗ್ ನೋಡ್ಕೊಂಡೆ ನನಗೆ ಕರೀತಾ ಇದ್ದಾರೆ. ಅದಕ್ಕೆ ಮತ್ತೆ ನಾಳೆ ಅದು ಹೋಗಿ ಬರೋಣ. ಆಯ್ತು. ಹಾಂ, ಅದೇ ಅದೇ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಡವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಎಷ್ಟು ಇರೋದ್ರೊಳಗನೆ ಎಲ್ಲರೂ ಪ್ರೀತಿಯಿಂದ ಎಲ್ಲ ಹಬ್ಬ ಮಾಡ್ತಾರಲ್ರಿ. ಎಲ್ಲರೂ ಮಾಡ್ತಾರೆ. ಅದೇ ಅದೇ. ಆಯ್ತಾಯ್ತು, ಓಕೆ ಬಾಯ್.